ಫ್ರಂಟ್ ಸೈಡು ಪ್ಲಾಸ್ಟಿಂಗ್ ಮುಗೀತು, ಹಾಗಾಗಿ ಸ್ಟೇಜಿಂಗ್ನ ರಿಮೂವ್ ಮಾಡಿಸ್ತಾ ಇದ್ದೀನಿ. ನೋಡಿ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಕಪ್ ಲಾಕ್ಸ್ ಸಿಸ್ಟಮ್ಮು. ಮತ್ತು ಕೆಲವೊಬ್ರು ಏನು ಮಾಡ್ತಾರೆ, ಪ್ಲಾಸ್ಟಿಂಗ್ ಮಾಡೋದಕ್ಕೆ ನೀಲಗಿರಿ ಮರ ಅಥವಾ ಸಾರ್ವೆ ಮರನ ಯೂಸ್ ಮಾಡಿಕೊಂಡು ಮಾಡ್ತಾರೆ. ನಾವು ಇಲ್ಲಿ ಕಪ್ ಲಾಕ್ಸ್ ಯೂಸ್ ಮಾಡಿ ಸ್ಟೇಜ್ ಮಾಡಿ ಪ್ಲಾಸ್ಟಿಂಗನ್ನು ಮುಗಿಸಿದ್ದೀನಿ. ರಿಮೂವ್ ಮಾಡೋದಕ್ಕೆ ನಿಮಗೆ ಸ್ವಲ್ಪ ಅನುಭವ ಇರ್ತಕ್ಕಂಥ ಕೆಲಸಗಾರರು ಬೇಕಾಗ್ತಾರೆ. ಸ್ಟೇಜ್ ಹಾಕೋದಕ್ಕೆ ಮತ್ತು ರಿಮೂವ್ ಮಾಡೋದಕ್ಕೆ ನಿಮಗೆ ಸ್ಕೋರ್ ಫುಟ್ ಲೆಕ್ಕದಲ್ಲಿ ತಗೋತಾರೆ. ಅದೇ ಥರ ಕೊಟ್ಬಿಟ್ರೆ ನಿಮಗೆ ಬೆಸ್ಟು. ನಮ್ಮ ಲೇಬರ್ಗಳನ್ನ ಅಲ್ಲಿ ಕೊಟ್ಟು ಕೆಲಸ ಮಾಡಿ ಅವ್ರ ಹತ್ರ ಪ್ರೊಡಕ್ಟಿವಿಟಿ ತೆಗೆದು ತುಂಬ ಕಷ್ಟ ಇದೆ ಅನ್ನೋ ಟೈಮಲ್ಲಿ ನೀವು ಈ ಥರ ಏಜೆನ್ಸಿಗಳಿಗೆ ನೀವು ಈ ಥರ ಕೊಟ್ಬಿಟ್ರೆ ನಮಗೆ ಟೈಮು ಉಳಿಯುತ್ತದೆ ಮತ್ತು ಕೆಲಸನೂ ಬೇಗ ಆಗುತ್ತೆ. ಮೇಸ್ತ್ರಿಗಳಾದವರು ಅವ್ರ ಹತ್ರ ಇರ್ತಾರಲ್ಲ ಲೇಬರ್ಗಳು, ಅವ್ರನ್ನೇ ಬಿಟ್ಟರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರಲ್ಲ. ಏನಾದರೂ ಕೆಳಗಡೆ ಬಿದ್ದರೆ ಅಪಾಯ ಆಗೋ ಚಾನ್ಸಸ್ ಇರುತ್ತೆ. ಬಿಲ್ಡಿಂಗ್ ಹೈಟ್ 36 ಅಡಿ ಇದೆ. G+2 ಅಗಲ 40 ಅಡಿ ಇದೆ. 3ನೇ ಫ್ಲೋರು G+3 ಏನಿದೆ ಅದು ಮೇಲ್ಗಡೆ ಅರ್ಧ ಪೋರ್ಷನ್ ಮಾಡಿದ್ವಿ. ಈ ಥರ ಕಪ್ ಲಾಕ್ಸ್ನ ರಿಮೂವ್ ಮಾಡೋ ಟೈಮಲ್ಲಿ ಸ್ವಲ್ಪ ಕೇರ್ ತೊಗೋಬೇಕಾಗುತ್ತೆ. ಅಕ್ಕಪಕ್ಕ ಮನೆಗಳಿರುತ್ತೆ, ಮುಂದ್ಗಡೆ ರಸ್ತೆ ಇರುತ್ತೆ, ಜನಗಳೆಲ್ಲ ಓಡಾಡ್ತಾ ಇರ್ತಾರೆ. ಹಾಗಾಗಿ ಅಲ್ಲಿ ಕಾಸಂಟೇಪ್ ಹಾಕಬೇಕಾಗುತ್ತೆ. ಇಲ್ಲ ಒಬ್ಬನ ಅಲ್ಲಿ ಬಿಟ್ಬಿಡ್ಬೇಕು, ಹೋಗೋರು ಮತ್ತು ಬರೋವ್ರನ್ನ ನೋಡ್ಕೊಳ್ಳೋದಕ್ಕೆ. ಅವ್ನು ನೋಡಿ ಅವ್ನು ಯಾವ ಥರ ರಿಮೂವ್ ಮಾಡಿ ಎಷ್ಟು ಬೇಗ ಕೆಲಸ ಮಾಡ್ತಾ ಇದ್ದೀನಿ. ನಾನು ಕೆಳಗಡೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ, ನನಗೆ ಭಯ ಆಗ್ತಾ ಇದೆ. ಏನಪ್ಪ ಬಿದ್ದರೆ ಏನು ಮಾಡೋದು ಅಂತೇಳಿ ಅವನಿಗೆ ಸೇಫ್ಟಿ ಬೆಲ್ಟ್ ಹಾಕೋ ಅಂತ ಹೇಳಿದ್ರೆ ಅವನು ಇಲ್ಲ ಸರ್ ಹಾಕಿದ್ರೆ ನನಗೆ ಬಿಚ್ಚೋದಕ್ಕೆ ಆಗೋದಿಲ್ಲ, ನಂಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಒಂಥರ ಸರ್ಕಸ್ ಮಾಡ್ತಾರಲ್ಲ ಆ ಥರ ಕಾಣ್ತಾ ಇದೆ. ಆ ಥರ ಹೋಗ್ತಾ ಇದ್ದಾನೆ. ಒಂದು ಸಿಂಗಲ್ ಇದರಲ್ಲಿ ಆರಿಜೆಂಟಲಲ್ಲಿ ಅವ್ನು ನಡ್ಕೊಂಡು ಹೋಗಿ ಬೀಳ್ತಾ ಇದ್ದಾನೆ. ನೋಡಿ ಯಾವ ಥರ ಕೆಲಸ ಮಾಡ್ತಾನೆ. ತುಂಬ ಅನುಭವ ಇದೆ ಅವನಿಗೆ. ಬಟ್ ಏನೇ ಆಗಲಿ ನಿಮ್ಮ ಸೈಟ್ಗಳಲ್ಲಿ ಸೇಫ್ಟಿ ಮೊದಲು ಸೇಫ್ಟಿ ಮಾಡಿ ನಂತರ ಆ ಥರ ಕೆಲಸ ಮಾಡಿಸಿ. ಈ ಸೈಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ತಪ್ಪಾಗಿದೆ, ಸಾರಿ. ಈ ಕಪ್ ಲಾಕ್ಸ್ ಬಗ್ಗೆ ಇನ್ನೊಂದು ವೀಡಿಯೋ ಮಾಡ್ತೀನಿ. ಸೊ ಬ್ಯಾಕ್ ಸೈಡ್ ಇದು ಏನು ಕಾಣ್ತಾ ಇದೆ ಬಿಲ್ಡಿಂಗ್, ಅದ್ರ ಬ್ಯಾಕ್ ಸೈಡು ಪ್ಲಾಸ್ಟಿಂಗ್ ಮಾಡಬೇಕು. ಅಲ್ಲಿ ಕಪ್ ಲಾಕ್ಸ್ ಅಸೆಂಬ್ಲಿ ಮಾಡ್ತೀನಿ. ಕಪ್ ಲಾಕ್ ಸಿಸ್ಟಮ್ ಟೆಕ್ನಿಕಲ್ ಡೀಟೇಲ್ಸ್ನ ಅಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಅದರಲ್ಲಿ ವೀಕ್ಷಕರೇ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ನಿಧಿ ಬಿಲ್ಡರ್ಸ್ ಅಂತೇಳಿ. ನೋಡಿ ನಮಗೂ ಸ್ವಲ್ಪ ಪ್ರೋತ್ಸಾಹ ಮಾಡಿ ವೀಕ್ಷಕರೇ. ಇನ್ನೂ ಚೆನ್ನಾಗಿರುವಂತಹ ನಿಮಗೆ ಟೆಕ್ನಿಕಲ್ ಡೀಟೇಲ್ಸ್ ವಿತ್ ಕೆಲಸ ಮಾಡೋ ಸ್ಥಳದಲ್ಲಿ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡಿ ಅರ್ಥ ಮಾಡಿಸ್ತೀನಿ ವೀಕ್ಷಕರೇ. ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ.